ಸ್ನೇಹಿತರೆ ನಮಸ್ತೆ. ನಾನಿಂದು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಕತೆ ಬಂದು ಸ್ನೇಹಿತರೆ ದ ಡಾಂಕಿ ಇನ್ ಲಯನ್ ಸ್ಕಿನ್ ಅಂತ. ಅಂದ್ರೆ ಸಿಂಹದ ವೇಷದಲ್ಲಿ ಸಿಂಹದ ಚರ್ಮವನ್ನ ಧರಿಸಿದ್ದ ಒಂದು ಕತ್ತೆಯ ಕಥೆ ಸ್ನೇಹಿತರೆ. ಈ ಕಥೆಯ ಮೂಲಕ ಅನೇಕ ನಿಮ್ಮ ಡೇ ಟು ಡೇ ಲೈಫ್ ನಲ್ಲಿ ದೈನಂದಿನ ಜೀವನದಲ್ಲಿ ಉಪಯೋಗ ಆಗ್ತಕ್ಕಂಥ ಇಂಗ್ಲಿಷ್ ವಾಕ್ಯಗಳನ್ನ ಮತ್ತೆ ಪದಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ ಅಂತ ಹೇಳುತ್ತಾ ಶುರು ಮಾಡೋಣ ಸ್ನೇಹಿತರೆ. ಒಂದಾನೊಂದು ಕಾಲದಲ್ಲಿ ಒಂದು ಕತ್ತೆ ಇತ್ತು. ಇಂಗ್ಲಿಷ್ ಒನ್ಸ್ ಅಪಾನ್ ಅ ಟೈಮ್ ದೇರ್ ವಾಸ್ ಅ ಡಾಂಕಿ. ಸ್ನೇಹಿತರೆ, ಎಲ್ಲೆಲ್ಲಿ ರೆಡ್ ಇಂಕ್ ಅಲ್ಲಿ ನಾ ಮಾರ್ಕ್ ಮಾಡಿರ್ತೀನೋ ನಿಮ್ಮ ಗಮನ ಅಲ್ಲಿ ಇರ್ಲಿ ಸ್ನೇಹಿತರೆ. ಓಕೆ, ಸೊ ದೇರ್ ವಾಸ್ ಅಂತ ಇಲ್ಲಿ ರೆಡ್ ಇಂಕ್ ಅಲ್ಲಿ ಬರೆದಿದ್ದಾನೆ. ನಿಮ್ ಗಮನ, ನಿಮ್ಮ ಅಟೆನ್ಷನ್ ಅಲ್ಲಿರ್ಲಿ. ಓಕೆ, ಸೊ ಸ್ನೇಹಿತರೆ, ಇಲ್ಲಿ ಕಲಿಕೆ ಒನ್ಸ್ ಅಪಾನ್ ಅ ಟೈಮ್. ಕತೆ ಯಾವಾಗ್ಲೂ ಈ ಪದದೊಂದಿಗೆ, ಈ ಫ್ರೇಸ್ ಒಂದಿಗೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಒನ್ಸ್ ಅಪಾನ್ ಅ ಟೈಮ್ ಅಂತಂದ್ರೆ ಒಂದಾನೊಂದು ಕಾಲದಲ್ಲಿ. ದೇರ್ ವಾಸ್ ಅಂತಂದ್ರೆ ಇತ್ತು, ಒಂದು ಕತ್ತೆ ಇತ್ತು. ದೇರ್ ವಾಸ್ ಎ ಡಾಂಕಿ. ಒಂದು ಬಿಲ್ಡಿಂಗ್ ಇತ್ತು. ದೇರ್ ವಾಸ್ ಎ ಬಿಲ್ಡಿಂಗ್. ಒಬ್ಬ ಪೊಲೀಸ್ ಇದ್ದ. ದೇರ್ ವಾಸ್ ಎ ಪೊಲೀಸ್. ಒಬ್ಬ ಕಳ್ಳ ಇದ್ದ. ದೇರ್ ವಾಸ್ ಎ ಥೀಫ್. ಸೊ ಸ್ನೇಹಿತರೆ, ಇದ್ದ, ಇತ್ತು ಅಂತ ಹೇಳೋದಕ್ಕೆ ನೀವು ದೇರ್ ವಾಸ್ ಅನ್ನ ಬಳಸಬಹುದು. ಓಕೆ, ನೆಕ್ಸ್ಟ್. ಸೊ ಒಂದ್ ಕಾಲದಲ್ಲಿ ಒಂದು ಕತ್ತೆ ಇತ್ತು. ಆ ಕತ್ತೆ ಸ್ನೇಹಿತರೆ ಒಂದಿನ ಏನ್ ಮಾಡುತ್ತೆ, ಅದು ಸಿಂಹದ ಚರ್ಮವನ್ನ ಕಂಡಿತು. ಹಂಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲೆಲ್ಲೋ ಒಂದ್ ಕಡೆ ಸಿಂಹದ ಚರ್ಮ ಬಿದ್ದಿರುತ್ತೆ ಸ್ನೇಹಿತರೆ. ಒನ್ ಡೇ ಇಟ್ ಫೌಂಡ್ ಅ ಲಯನ್ಸ್ ಸ್ಕಿನ್. ಸ್ನೇಹಿತರೆ, ಫೌಂಡ್ ಅನ್ನೋದು ಫೈಂಡ್ ಪದದ ವಿ2 ಪಾಸ್ಟ್ ಟೆನ್ಸ್. ಅರ್ಥ ಆಗ್ತಿದ್ಯಾ? ಫೈಂಡ್ ಕೇಳಿರ್ತಾರೆ ನೀವು. ಕಂಡು ಹಿಡಿ ಅನ್ನುವಂತ ಅರ್ಥ ಬರುತ್ತಲ್ವಾ. ಫೌಂಡ್ ಅನ್ನೋದು ಸ್ನೇಹಿತರೆ ಫೈಂಡ್ ಪದದ ಪಾಸ್ಟ್ ಟೆನ್ಸ್. ಕಂಡು ಹಿಡಿದೆ, ಕಂಡೆ, ಈ ರೀತಿ ಅರ್ಥ ಬರುತ್ತೆ. ಓಕೆ, ಸೊ ಕತ್ತೆ ಏನ್ ಮಾಡ್ತು, ಒಂದಿನ ಕಂಡಿಡಿತು ಅಥವಾ ಕಂಡಿತು ಏನನ್ನ, ಸಿಂಹದ ಚರ್ಮವನ್ನ. ಸಿಂಹದ ಚರ್ಮವನ್ನ ಕಂಡುಕೊಂಡಾದ್ಮೇಲೆ ಕತ್ತೆ ಏನ್ ಮಾಡುದು ಸ್ನೇಹಿತರೆ, ಅದು ಸಿಂಹದ ಚರ್ಮವನ್ನ ಧರಿಸಿತು. ಇಟ್ ವೋರ್ ದ ಲಯನ್ಸ್ ಸ್ಕಿನ್. ಸ್ನೇಹಿತರೆ, ಕಲಿಕೆ ಓರ್ ಅಂತಂದ್ರೆ ಇದು ವೇರ್ ಪದದ ಪಾಸ್ಟ್ ಟೆನ್ಸ್ ಸ್ನೇಹಿತರೆ. ವೇರ್ ಅನ್ನೋದು V1 ಆದ್ರೆ, ವರ್ಬ್ 1 ಆದ್ರೆ, ಓರ್ ಅನ್ನೋದು V2 ಅಂದ್ರೆ ಪಾಸ್ಟ್ ಟೆನ್ಸ್. ನಾನು ಧರಿಸಿತು, ಕತ್ತೆ ಧರಿಸ್ತು, ನಾನು ಧರಿಸಿದೆ ಅಂತ ಹೇಳೋದಕ್ಕೆ ಓರ್ ಪದವನ್ನ ಬಳಸ್ತೇವೆ. ಸೊ ಕತ್ತೆ ಏನ್ ಮಾಡ್ತು, ಸಿಂಹದ ಚರ್ಮವನ್ನ ಹಾಕೊಳ್ಳುತ್ತೆ. ಬಟ್ಟೆ ಹಾಕೊಳ್ಳೋದು ಅಂತೀವಲ್ಲ, ಹಂಗೆ ಕತ್ತೆ ಬಟ್ಟೆಯನ್ನ ಅಂದ್ರೆ ಸಿಂಹದ ಚರ್ಮವನ್ನ ಹಾಕಿಕೊಂಡಿತು ಅಂತ ಹೇಳೋದಕ್ಕೆ ನೀವು ಈ ಪದವನ್ನ ಬಳಸಬೇಕು ಸ್ನೇಹಿತರೆ, ಪಾಸ್ಟ್ ಟೆನ್ಸ್ ಓವರ್. ಸರಿ, ಸಿಂಹದ ಚರ್ಮವನ್ನ ಹಾಕತ್ತು ಕತ್ತೆ. ಈಗ ಆ ಚರ್ಮವನ್ನ ಹಾಕೊಂಡಾದ್ಮೇಲೆ ಕತ್ತೆ ಈಗ ಅದು ಸಿಂಹದಂತೆ ಕಾಣುತ್ತಿತ್ತು. ನಾವ್ ಇಟ್ ಲುಕ್ ಲೈಕ್ ಎ ಲಯನ್. ಸ್ನೇಹಿತರೆ, ಲುಕ್ಡ್ ಲೈಕ್ ಅಂತಂದ್ರೆ ಹಾಗೆ ಕಾಣುತ್ತಿತ್ತು. ನಾನು ಹೀರೋ ತರ ಕಾಣ್ತಿದ್ದೆ. ಐ ಲುಕ್ಡ್ ಲೈಕ್ ಅ ಹೀರೋ. ಅರ್ಥ ಆಗ್ತಿದ್ಯಾ? ನಾನು ವಿಲನ್ ತರ ಕಾಣಿಸ್ತಿದ್ದೆ. ಐ ಲುಕ್ ಲೈಕ್ ವಿಲನ್. ಅರ್ಥ ಆಗ್ತಿದ್ಯಾ? ಸೊ ಇಂಥವ್ರ ತರ, ಈ ತರ ಕಾಣಿಸ್ತಿದ್ದೆ ಅಂತ ಹೇಳೋದಕ್ಕೆ ನೀವು ಲುಕ್ಡ್ ಲೈಕ್ ಅಂತ ಹೇಳಬೇಕು. ಸೊ ಇಲ್ಲಿ ಕತ್ತೆ ಸಿಂಹದಂತೆ ಕಾಣಿಸ್ತಿತ್ತು, ಲುಕ್ಡ್ ಲೈಕ್ ಅ ಲಯನ್. ಮುಂದೇನಾಯ್ತು ನೋಡೋಣ. ಈಗ ಕತ್ತೆ ಸಿಂಹದಂತೆ ಕಾಣಿಸ್ತಿದೆ ಅಲ್ವಾ, ಆಗ ಅಲ್ಲಿದ್ದಂತ ಎಲ್ಲಾ ಪ್ರಾಣಿಗಳು ಅದನ್ನ ನೋಡ್ಬಿಟ್ಟು ಭಯ ಪಟ್ಟವು. ಆಲ್ ದ ಅನಿಮಲ್ಸ್ ವಾರ್ ಅಫ್ರೇಡ್ ಆಫ್ ಇಟ್. ಸ್ನೇಹಿತರೆ, ಅಫ್ರೇಡ್ ಆಫ್ ಅಂತಂದ್ರೆ ಯಾರನ್ನಾದ್ರೂ ನೋಡ್ಬಿಟ್ಟು ಕಂಡುಬಿಟ್ಟು ಭಯ ಪಡೋದು. ಇದು ಪಾಸ್ಟ್ ಟೆನ್ಸ್ ಅಲ್ಲಿದೆ. ಇಲ್ಲಿ ವರ್ ಇದೆಯಲ್ವಾ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಪಾಸ್ಟ್ ಟೆನ್ಸ್ ಅಲ್ಲಿದೆ. ಸೊ ಅಫ್ರೇಡ್ ಆಫ್ ಅಂತಂದ್ರೆ ಭಯ ಪಡೋದು ಸ್ನೇಹಿತರೆ. ಸೊ ಎಲ್ಲ ಪ್ರಾಣಿಗಳು, ಜನರು ಈ ಕತ್ತೆಯನ್ನ ನೋಡಿ ಭಯ ಪಡೋದಕ್ಕೆ ಶುರು ಮಾಡ್ತಾರೆ. ಮುಂದೇನಾಗುತ್ತೆ ನೋಡೋಣ. ಪ್ರಾಣಿಗಳು ಮಾತ್ರ ಅಲ್ಲ, ಜನರು ಕೂಡ. ಮುಂಚೆ ಈ ಕತ್ತೆಯನ್ನ ನೋಡ್ತಿದ್ರೆ ಜನ ಕತ್ತೆನ ಓಡಿಸ್ತಿದ್ರು, ಬೈತಾ ಇದ್ರು. ಬಟ್ ಈಗ ಅದೇ ಆ ಜನನೂ ಕೂಡ ವಾರ್ ಅಫ್ರೇಡ್, ವಾರ್ ಸ್ಕೇರ್ಡ್. ಇನ್ನೊಂಥರ ಸ್ಕೇರ್ಡ್.
ಸೊ ಈವನ್ ಅಂದ್ರೆ ಸ್ನೇಹಿತರೆ ಕೂಡ, ಜನರು ಕೂಡ, ಈವನ್ ಪೀಪಲ್. ಮುಂದೇನಾಗತ್ತೆ, ಸೊ ಜನ ಭಯ ಪಡ್ತಿದ್ದಾರೆ, ಪ್ರಾಣಿಗಳು ಭಯ ಪಡ್ತಿದ್ದಾರೆ. ಈಗ ಕತ್ತೆ ಸುಮ್ನಿರುತ್ತಾ? ಕತ್ತೆ ತುಂಬಾ ಹೆಮ್ಮೆ ಪಡುತ್ತೆ, ಕತ್ತೆಯಲ್ಲಿ ಗರ್ವ ಬೆಳೆಯುವುದಕ್ಕೆ ಸ್ಟಾರ್ಟ್ ಆಗುತ್ತೆ. ದ ಡಾಂಕಿ ಫೆಲ್ಟ್ ವೆರಿ ಪ್ರೌಡ್. ಸ್ನೇಹಿತರೆ, ಫೆಲ್ಟ್ ಅಂತಂದ್ರೆ ಫೀಲ್ ಪದದ ಪಾಸ್ಟ್ ಟೆನ್ಸ್ ಸ್ನೇಹಿತರೆ. ಫೀಲ್ V1 ಆದ್ರೆ ಫೆಲ್ಟ್ ಅನ್ನೋದು V2 ಅಂದ್ರೆ ವರ್ಬ್ ಟು, ಪಾಸ್ಟ್ ಟೆನ್ಸ್. ನಾನು ಹೆಮ್ಮೆ ಪಡ್ತೇನೆ, ಐ ಫೀಲ್ ಪ್ರೌಡ್. ನಾನು ಹೆಮ್ಮೆ ಪಟ್ಟೆ ಅಂತ ಹೇಳೋದಕ್ಕೆ ಐ ಫೆಲ್ಟ್ ಪ್ರೌಡ್ ಅಂತ ಹೇಳ್ಬೇಕು. ಓಕೆ, ಸರಿ. ಈಗ ಡಾಂಕಿ ಏನ್ ಮಾಡ್ತಾ ಇದೆ, ಗರ್ಭವನ್ನ ಬೆಳೆಸ್ಕೊಳ್ತಾ ಇದೆ. ಅದು ನಾನು ಸಿಂಹ ಅಂತ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಜನ ಪ್ರಾಣಿಗಳು ನನ್ನ ನೋಡ್ಬಿಟ್ಟು ಭಯ ಪಡ್ತವೆ. ನಾನ್ ಯಾರು? ಸಿಂಹ. ಇಟ್ ಥಾಟ್ ಐ ಆಮ್ ಎ ಲಯನ್. ಸ್ನೇಹಿತರೆ, ಥಾಟ್ ಅನ್ನೋದು ಥಿಂಕ್ ಪದದ ಪಾಸ್ಟ್ ಟೆನ್ಸ್. ಥಿಂಕ್ V1 ಆದ್ರೆ ಥಾಟ್ ಅನ್ನೋದು V2 ಅಂದ್ರೆ ಪಾಸ್ಟ್ ಟೆನ್ಸ್. ನಾನು ಯೋಚನೆ ಮಾಡಿದೆ ಅಂತ ಹೇಳೋದಕ್ಕೆ ನೀವು ಇಂಗ್ಲಿಷ್ ಅಲ್ಲಿ ಐ ಥಾಟ್ ಅಂತ ಹೇಳಬೇಕು. ಇಲ್ಲಿ ಕತ್ತೆ, ಇಟ್ ಅಂದ್ರೆ ಏನೋ ಕತ್ತೆ. ಕತ್ತೆ ಯೋಚನೆ ಮಾಡುತ್ತೆ ನಾನು ಸಿಂಹ ಅಂತ. ಸೊ ಸ್ನೇಹಿತರೆ, ಥಾಟ್ ಅನ್ನೋದು ಥಿಂಕ್ ಪದದ ಪಾಸ್ಟ್ ಟೆನ್ಸ್. ಒಂದಿನ ಏನಾಗುತ್ತೆ ಸ್ನೇಹಿತರೆ, ಇಂಥ ಸಂದರ್ಭದಲ್ಲಿ ಅದು ಇತರ ಕತ್ತೆಗಳ ಧ್ವನಿಯನ್ನ ಕೇಳುತ್ತೆ. ಸರಿ, ಈ ರೀತಿ ಚರ್ಮ ಹಾಕೊಂಡಿದ್ ಏನ್ ಮಾಡುತ್ತೆ, ನಡ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೆ ಇತರ ಕತ್ತೆಗಳು, ಒಂದಷ್ಟು ಕತ್ತೆಗಳು ಕಾಣಿಸ್ತವೆ ಪಕ್ಕದ ಊರಲ್ಲಿ. ಒನ್ ಡೇ ಇಟ್ ಹರ್ಡ್ ಅದರ್ ಡಾಂಕೀಸ್. ಬೇರೆ ಕತ್ತೆಗಳ ಧ್ವನಿಯನ್ನ ಕೇಳುತ್ತೆ ಸ್ನೇಹಿತರೆ. ಹರ್ಡ್ ಅಂತಂದ್ರೆ ಹಿಯರ್ ಪದ ಇದೆಯಲ್ಲ, ಹಿಯರ್ ಅಂದ್ರೆ ಕೇಳು. ಪಾಸ್ಟ್ ಟೆನ್ಸ್ ಅಲ್ಲಿ ಸ್ನೇಹಿತರೆ ಇದನ್ನ ತುಂಬಾ ವಿದ್ಯಾರ್ಥಿಗಳು ಹಿಯರ್ಡ್ ಅಂತ ಪ್ರೊನೌನ್ಸ್ ಮಾಡ್ತಾರೆ. ಇದು ತಪ್ಪು ಸ್ನೇಹಿತರೆ, ತಪ್ಪು 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 ತಪ್ಪು. ನೀವು ಹರ್ಡ್ ಅಂತ ಪ್ರೊನೌನ್ಸ್ ಮಾಡ್ಬೇಕೇನೋ, ಹರ್ಡ. ಸೊ ಕತ್ತೆ ಕೇಳಿಸ್ಕೊಳತ್ತೆ ಏನ, ಅದರ್ ಡಾಂಕೀಸ್, ಬೇರೆ ಕತ್ತೆಗಳ ಕೂಗುವಿಕೆಯನ್ನ ಕೇಳಿಸ್ಕೊಳತ್ತೆ. ಸರಿ, ಕೇಳಿಸ್ಕೊಂಡಾದ್ಮೇಲೆ ಕತ್ತೆ ಏನ್ ಮಾಡುತ್ತೆ ನೋಡೋಣ. ಆ ಕತ್ತೆಗಳು ಸ್ನೇಹಿತರೆ ಅವು ಜೋರಾಗಿ ಕೂಗ್ತಾ ಇದ್ವು. ದೇ ವರ್ ಮೇಕಿಂಗ್ ಲೌಡ್ ಸೌಂಡ್ಸ್, ಲೌಡ್ ನಾಯ್ಸ್. ಸ್ನೇಹಿತರೆ, ವರ್ ಇದೆಯಲ್ಲ, ಇದನ್ನ ಇಂಗ್ಲಿಷ್ ಅಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಕರೀತಾರೆ. ವಾಸ್, ವರ್, ಇವೆರಡನ್ನ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಕರೀತಾರೆ ಸ್ನೇಹಿತರೆ. ಹಿಂದೆ ಏನಾದ್ರೂ ನಡೀತಾ ಇದ್ರೆ, ಏನಾದ್ರೂ ಜರುಗುತ್ತಿದ್ರೆ ಅಂತ ಸನ್ನಿವೇಶಗಳನ್ನ ಹೇಳೋದಕ್ಕೆ ಈ ವಾಸ್ ವರ್ ಪದಗಳನ್ನ ಬಳಸ್ತಾರೆ. ಸಬ್ಜೆಕ್ಟ್ ಐ ಇದ್ದಾಗ, ಪ್ಲೂರಲ್ ಏಕವಚನ ಸಿಂಗುಲರ್ ಇದ್ದಾಗ ವಾಸ್ ಬಳಸ್ತಾರೆ. ಸಬ್ಜೆಕ್ಟ್ ಪ್ಲೂರಲ್ ಇದ್ದಾಗ ಅಂದ್ರೆ ಬಹುವಚನ ಇದ್ದಾಗ ವರ್ ಅನ್ನ ಬಳಸ್ತಾರೆ ಸ್ನೇಹಿತರೆ. ಸೊ ದೇ ಅಂದ್ರೆ ಅವರು, ಬಹುವಚನ. ಸೊ ಈ ಕತ್ತೆಗಳು ಲೌಡ್, ಜೋರಾದ ಧ್ವನಿಯಲ್ಲಿ ಕೂಗ್ತಾ ಇದ್ವು. ದೇ ವರ್ ಮೇಕಿಂಗ್ ಲೌಡ್ ನಾಯ್ಸ್. ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಸ್ನೇಹಿತರೆ. ಸರಿ, ಬೇರೆ ಕತ್ತೆಗಳು ಜೋರಾಗಿ ಕೂಗ್ತಾ ಇದ್ದಾಗ ಈ ಕತ್ತೆ ಏನ್ ಮಾಡುತ್ತೆ, ಅದು ತಾನು ಹೆಚ್ಚು ಜೋರಾಗಿ ಕೂಗಬೇಕು ಅಂತ ಬಯಸುತ್ತೆ. ಅರೆ, ನನ್ ಸುತ್ತಮುತ್ತ ಇರೋ ಕತ್ತೆಗಳು ಕೂಗ್ತಾ ಇದೀವಲ್ಲ, ನಾನು ಇದಕ್ಕಿಂತ ಜೋರಾಗಿ ಕೂಗ್ಬೇಕು ಅಂತ ಈ ಕತ್ತೆ ಭಾವಿಸುತ್ತೆ. ನೋಡಿ, ಜೋರಾಗಿ ಕೂಗೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆ. ಇಂಗ್ಲಿಷ್, ಇಟ್ ವಾಂಟೆಡ್ ಟು ಶೌಟ್ ಲೌಡರ್. ವಾಂಟೆಡ್ ಟು ಅಂದ್ರೆ ಸ್ನೇಹಿತರೆ ಮಾಡಲು ಬಯಸಿತ್ತು, ಪಾಸ್ಟ್ ಟೆನ್ಸ್. ವಾಂಟ್ ಟು ಅಂತಂದ್ರೆ ನಾನು ಮಾಡಬೇಕು. ವಾಂಟೆಡ್ ಟು ಅಂತಂದ್ರೆ ನಾನು ಮಾಡೋದಕ್ಕೆ ಬಯಸಿದೆ ಅನ್ನುವಂತ ಅರ್ಥ ಬರುತ್ತೆ. ಸೊ ಕತ್ತೆ ಬಯಸಿತ್ತು ಏನಂತ, ನಾನು ಇವ್ರಿಗಿಂತ ಜೋರಾಗಿ ಹರ್ಚ್ಬೇಕು, ಕೂಗಾಡಬೇಕು ಅಂತ. ಸೊ ಅದು ಕತ್ತೆ ಏನ್ ಮಾಡುತ್ತೆ, ಆದ್ದರಿಂದ ಅದು ಜೋರಾಗಿ ಕೂಗಲು ಆರಂಭಿಸಿತು. ಸೊ ಆದ್ದರಿಂದ ಇಟ್ ಸ್ಟಾರ್ಟೆಡ್ ಬ್ರೇಯಿಂಗ್. ವೆರಿ ವೆರಿ ಇಂಪಾರ್ಟೆಂಟ್ ಪದ ಸ್ನೇಹಿತರೆ. ಈ ಪದದ ಅರ್ಥ ಏನು ಅನ್ನೋದನ್ನ ನಾನು ನಿಮ್ಗೆ ಮತ್ತೆ ಲಾಸ್ಟ್ ಅಲ್ಲಿ ಕೇಳ್ತೇನೆ. ಅದಕ್ಕೆ ಪದದ ಅರ್ಥವನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಇಟ್ ಸ್ಟಾರ್ಟೆಡ್ ಬ್ರೇಯಿಂಗ್ ಲೌಡ್ಲಿ. ಸ್ನೇಹಿತರೆ, ಬ್ರೇಯಿಂಗ್ ಅಂತಂದ್ರೆ ಕತ್ತೆಯ ಕರ್ಕಶ ಧ್ವನಿ. ಕತ್ತೆ ಒಂಥರ ಕೂಗುತ್ತಲ್ವಾ. ಒಂದೊಂದ್ ಪ್ರಾಣಿ ಒಂದೊಂದ್ ತರ ಕೂಗುತ್ತೆ. ಈಗ ನಾಯಿ ಒಂಥರ ಬೊಗಳುತ್ತೆ, ಕುದುರೆ ಒಂಥರ ಕೂಗುತ್ತೆ, ಸಿಂಹ ಒಂಥರ ಅರ್ಚುತ್ತೆ. ಅದೇ ತರ ಕತ್ತೆ ಕೂಗ್ತದಲ್ಲ ಸ್ನೇಹಿತರೆ, ಅದಕ್ಕೆ ಬ್ರೇಯಿಂಗ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ನೆನ್ಪಿಟ್ಕೊಳ್ಳಿ, ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತೀನಿ ಈ ಪದನ. ನೆಕ್ಸ್ಟ್, ಸರಿ, ಕತ್ತೆ ಹಿಂಗ್ ಕೂಗ್ತಾ ಇದೆಯಲ್ಲ,
ಮುಂಚೆ ಜನ ಎದುರುಕತಾ ಇದ್ರು ಇದು ಸಿಂಹ ಅಂತ. ಈ ಸಿಂಹದ ರೂಪದಲ್ಲಿದ್ದ ಕತ್ತೆ ಹಿಂಗ ಕೂಗ್ತಾ ಇರೋದನ್ನ ಕೇಳಿಸ್ಕೊಂಡಂತ ಜನರು, ಗ್ರಾಮದ ಜನರು ಅದರ ಧ್ವನಿಯನ್ನ ಫಸ್ಟ್ ಕೇಳಿಸ್ಕೊಳ್ತಾರೆ, ಕೇಳಿದರು. ದ ವಿಲೇಜರ್ಸ್ ಹರ್ಡ್ ಇಟ್ಸ್ ವಾಯ್ಸ್. ಸ್ನೇಹಿತರೆ, ವಿಲೇಜರ್ಸ್ ಅಂತಂದ್ರೆ ಗ್ರಾಮದ ಜನರು, ಹಳ್ಳಿಯಲ್ಲಿ ವಾಸವಾಗಿರ್ತಾರಲ್ಲ, ವಿಲೇಜ್ ಅಂದ್ರೆ ಹಳ್ಳಿ ಅಲ್ವಾ. ವಿಲೇಜ್ ಪಕ್ಕದಲ್ಲಿ ನೀವು RS ಹಾಕಿದ್ರೆ ಗ್ರಾಮಸ್ಥರು ಅನ್ನುವಂತ ಅರ್ಥ ಬರುತ್ತೆ. ಸೊ ಗ್ರಾಮದ ಜನರು ಈ ಕತ್ತೆಯ ಧ್ವನಿಯನ್ನ ಕೇಳ್ತಾರೆ, ಕೇಳ್ಬಿಟ್ಟು ಸುಮ್ಮನೆ ಇರ್ತಾರ. ಗೊತ್ತಾಗ್ಬಿಡುತ್ತೆ ಈಗ ಜನಕ್ಕೆ ಅದು ಕತ್ತೆ ಅಂತ ಅವರಿಗೆ ತಿಳಿಯಿತು. ದೇ ಅಂಡರ್ಸ್ಟುಡ್ ಇಟ್ ವಾಸ್ ಎ ಡಾಂಕಿ. ಅಂಡರ್ಸ್ಟುಡ್ ಅಂತ ಏನಿದೆ ಸ್ನೇಹಿತರೆ, ಇದು ಅಂಡರ್ಸ್ಟ್ಯಾಂಡ್ ಪದದ ಪಾಸ್ಟ್ ಟೆನ್ಸ್. ಅಂಡರ್ಸ್ಟ್ಯಾಂಡ್ V1 ಆದ್ರೆ ಅಂಡರ್ಸ್ಟುಡ್ ಅನ್ನೋದು V2. ನಾನು ಅರ್ಥ ಮಾಡ್ಕೊಳ್ತೇನೆ, ಐ ಅಂಡರ್ಸ್ಟ್ಯಾಂಡ್. ನಾನು ಅರ್ಥ ಮಾಡ್ಕೊಂಡೆ, ಅಂಡರ್ಸ್ಟುಡ್. ಸೊ ಜನ ಅರ್ಥ ಮಾಡ್ಕೊಂಡ್ರು ಏನಂತ, ಇದು ಸಿಂಹ ಅಲ್ಲ, ಇದೊಂದು ನಾಟಕ ಆಡ್ತಾ ಇರೋ ಕತ್ತೆ ಅಂತ. ಸೊ ಜನ ಸುಮ್ನಿರ್ತಾರೆ. ಈಗ ಜನ ಕೋಪ ಬರುತ್ತೆ, ಅವರು ಕಡ್ಡಿಗಳೊಂದಿಗೆ ಅದನ್ನ ಹಿಂಬಾಲಿಸ್ತಾರೆ. ದೇ ರ್ಯಾನ್ ಆಫ್ಟರ್ ಇಟ್ ವಿತ್ ಸ್ಟಿಕ್ಸ್. ರ್ಯಾನ್ ಆಫ್ಟರ್ ಅಂತಂದ್ರೆ ಸ್ನೇಹಿತರೆ ಹಿಂಬಾಲಿಸಿದ್ರು ಅಂದ್ರೆ ಬೇರೆಯವರಿಂದ ಓಡಿದ್ರು. ರನ್ ಅಂತಂದ್ರೆ ಓಡೋದು ಅಲ್ವಾ, ಇದು V1. ರ್ಯಾನ್ ಅನ್ನೋದು ಸ್ನೇಹಿತರೆ ಪಾಸ್ಟ್ ಟೆನ್ಸ್. ಯಾರಾದ್ರೂ ಹಿಂದೆ ಓಡೋಗೋದಕ್ಕೆ ಐ ರ್ಯಾನ್ ಆಫ್ಟರ್ ಅಂತ ಹೇಳ್ತಾರೆ. ಸೊ ಕತ್ತೆಯಿಂದ ಜನ ಏನ್ ಮಾಡಿದ್ರು, ಕಡ್ಡಿಗಳನ್ನ ಹಿಡ್ಕೊಂಡು ಓಡಿದ್ರು. ಅವರು ಜನ ಅದನ್ನ ಒಡೆದ್ರು. ದೇ ಬೀಟ್ ಇಟ್. ಸ್ನೇಹಿತರೆ, ಬೀಟ್ ಅಂತಂದ್ರೆ ಒಡೆಯೋದು. ಸ್ನೇಹಿತರೆ, ಈ ಬೀಟ್ ಪದದ ಬ್ಯೂಟಿ ಏನಂತಂದ್ರೆ ಪಾಸ್ಟ್ ಟೆನ್ಸ್ಲೂ ಹಂಗೆ ಇರುತ್ತೆ, V2 ನಲ್ಲೂ ಕೂಡ ಸೇಮ್ ಅದೇ ಇರುತ್ತೆ ಸ್ನೇಹಿತರೆ. ನೋಡಿ, V1 ಅಲ್ಲೂ ಅದೇ, V2 ನಲ್ಲೂ ಅದೇ. ಸೊ ನಾವು ಹೊಡೆಯುತ್ತೇನೆ ಐ ಬೀಟ್, ನಾವು ಹೊಡೆದೆ ಅಂತ ಹೇಳೋದಕ್ಕೂ ಕೂಡ ಇಂಗ್ಲಿಷ್ ಅಲ್ಲಿ ಐ ಬೀಟ್ ಅಂತಾನೆ ಹೇಳ್ಬೇಕು. ಸೊ ಜನ ಕತ್ತೆಯನ್ನ ಹೊಡೆದ್ರು. ಪೀಪಲ್ ಬೀಟ್ ದ ಡಾಂಕಿ. ಸೊ ಜನರ ಏಟುಗಳನ್ನ ತಡಿಲಾರ್ದೆ ಸ್ನೇಹಿತರೆ, ಪಾಪ ಕತ್ತೆ, ನಾಟಕ ಹೊಡಿದ ಕತ್ತೆ ಸತ್ತೋಯ್ತು. ದ ಡಾಂಕಿ ಡೈಡ್. ಸ್ನೇಹಿತರೆ, ಡೈಡ್ ಅಂತಂದ್ರೆ ಸತ್ತೋಗುದು. ತುಂಬಾ ವಿದ್ಯಾರ್ಥಿಗಳು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಾರೆ. ಸೊ ಡೈ ಅನ್ನೋದು V1, V2 ನಲ್ಲಿ ಸ್ನೇಹಿತರೆ DIED ಅಷ್ಟೇ, ಸಿಂಪಲ್, ಸತ್ತೋಯ್ತು. ನೆಕ್ಸ್ಟ್ ಸ್ನೇಹಿತರೆ, ಅದು ಆ ಕತ್ತೆ ತನ್ನ ಮೂರ್ಖತನಕ್ಕೆ ಬೆಲೆಯನ್ನ ತೆರಬೇಕಾಯ್ತು. ಇಟ್ ಪೇಡ್ ದ ಪ್ರೈಸ್ ಫಾರ್ ಇಟ್ಸ್ ಫೂಲಿಶ್ನೆಸ್. ಪೇಡ್ ದ ಪ್ರೈಸ್ ಅಂತಂದ್ರೆ ಬೆಲೆಯನ್ನ ತೆರುವುದು ಸ್ನೇಹಿತರೆ. ಏನಾದ್ರು ತಪ್ಪು ಮಾಡಿದಾಗ ನೀನ್ ಅದಕ್ಕೆ ಸರಿಯಾದ ಬೆಲೆಯನ್ನ ತೆರಲೇಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೆ ಇಂಗ್ಲಿಷ್ ನಲ್ಲಿ ಪೇ ದ ಪ್ರೈಸ್. ಪಾಸ್ಟ್ ಟೆನ್ಸ್, ಪೇಡ್ ದ ಪ್ರೈಸ್. ದ ಡಾಂಕಿ ಪೇಡ್ ದ ಪ್ರೈಸ್ ಫಾರ್ ಇಟ್ಸ್ ಫೂಲಿಶ್ನೆಸ್. ಸ್ನೇಹಿತರೆ, ಕಥೆಯ ನೀತಿ ಪಾಠ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಕಥೆಯ ನೀತಿ ಪಾಠ, ಬೇರೆಯವರಂತೆ ವೇಷ ಧರಿಸಿ ನಾಟಕ ಆಡೋದು ಬೇಡ. ನೆವರ್ ಪ್ರಿಟೆಂಡ್ ಟು ಬಿ ಸಮ್ವನ್ ಎಲ್ಸ್. ನೆವರ್ ಪ್ರಿಟೆಂಡ್ ಅಂತಂದ್ರೆ ಸ್ನೇಹಿತರೆ, ಯಾವತ್ತೂ ಕೂಡ ನಾಟಕ ಆಡಬೇಡಿ. ನೆವರ್ ಅಂತಂದ್ರೆ ಯಾವತ್ತಿಗೂ ಕೂಡ ಏನನ್ನಾದ್ರೂ ಮಾಡೋದಕ್ಕೆ ಹೋಗ್ಬೇಡಿ ಅಂತ. ಪ್ರಿಟೆಂಡ್ ಅಂತಂದ್ರೆ ಸ್ನೇಹಿತರೆ ನಾಟಕವಾಡೋದು, ಊಟಾಟಿಕೆ ಅನ್ನುವಂತ ಅರ್ಥ ಬರುತ್ತೆ. ಸೊ ಕತ್ತೆ ತರ ವೇಷಗಳನ್ನ ಹಾಕೊಂಡು ನಾಟಕಗಳನ್ನ ಆಡೋದು ಬೇಡ ಅಂತ ಈ ಕತೆ ನಮಗೆ ಒಂದು ಒಳ್ಳೆ ನೀತಿ ಪಾಠವನ್ನ ಹೇಳ್ಕೊಟ್ಟಿದೆ ಸ್ನೇಹಿತರೆ. ಇದು ಈ ಕಥೆಯಿಂದ ನಾವು ಕಲಿತಂತಹ ಮುಖ್ಯ ಇಂಗ್ಲಿಷ್ ಪಾಠಗಳು. ಒಂದು ಕಾಲದಲ್ಲಿ ಇಂಗ್ಲಿಷ್ ಅಲ್ಲಿ ಒನ್ಸ್ ಅಪಾನ್ ಎ ಟೈಮ್. ಪಾಸ್ಟ್ ಟೆನ್ಸ್ ಸ್ನೇಹಿತರೆ, ಕೆಲವು ಕ್ರಿಯಾಪದಗಳ ಪಾಸ್ಟ್ ಟೆನ್ಸ್ ನೆನ್ಪಿಟ್ಕೊಳ್ಳಿ. ಫೈಂಡ್ ಗೆ ಫೌಂಡ್ ಅಂತಾರೆ, ವೇರ್ ಗೆ ಓರ್ ಅಂತಾರೆ, ಫೀಲ್ ಗೆ ಫೆಲ್ಟ್ ಅಂತಾರೆ, ಥಿಂಕ್ ಥಾಟ್, ಹಿಯರ್ ಹರ್ಡ್, ರನ್ ರ್ಯಾನ್, ಬೀಟ್ ಸೇಮ್ ಅದೇ ಸ್ನೇಹಿತರೆ, ಬೀಟ್, ಡೈಗೆ ಡೈಡ್. ಹಂಗೆ ಕಾಣ್ತಿತ್ತು, ಲುಕ್ಡ್ ಲೈಕ್, ಭಯ ಪಟ್ರು, ಅಫ್ರೇಡ್ ಆಫ್, ಹೆಮ್ಮೆ ಆಯಿತು, ಫೆಲ್ಟ್ ಪ್ರೌಡ್, ಮಾಡಲು ಬಯಸಿತು, ವಾಂಟೆಡ್ ಟು, ಆರಂಭಿಸಿತು, ಸ್ಟಾರ್ಟೆಡ್ ಟು, ಮಾಡ್ತಾ ಇದ್ರು, ವರ್ ಆದ್ಮೇಲೆ ಸ್ನೇಹಿತರೆ V1 ಪ್ಲಸ್ ING, ಕಮಿಂಗ್ ಗೋಯಿಂಗ್ ಈ ತರ ಪದಗಳನ್ನ ಬಳಸಬೇಕು. ಆದ್ದರಿಂದ ಸೋ ಅಂತ ಹೇಳಿ ರಿಸಲ್ಟ್ ಏನು ಅಂತ ಮೆನ್ಷನ್ ಮಾಡಬೇಕು. ತಿಳಿಯಿತು, ಅಂಡರ್ಸ್ಟುಡ್,
ಹಿಂಬಾಲಿಸಿದರು, ರ್ಯಾನ್ ಆಫ್ಟರ್, ಬೆಲೆಯನ್ನ ತೆರಿ ಆ, ತೀರಿಸ್ತು, ಬೆಲೆ ತೆರ್ತು, ಪೇಡ್ ದ ಪ್ರೈಸ್. ಎಂದಿಗೂ ಬೂಟಾಟಿಕೆ ಬೇಡ, ನಾಟಕವಾಡಬೇಡಿ, ನೆವರ್ ಪ್ರಿಟೆಂಡ್. ಸ್ನೇಹಿತರೆ, ಒಂದು ಸ್ಕ್ರೀನ್ ಶಾಟ್ ತೆಗೆದುಕೊಂಡು ಅವಾಗವಾಗ ಗ್ಲಾನ್ಸ್ ಮಾಡಿ, ಪ್ರತಿ ಕಥೆಯ ಅಂತ್ಯದಲ್ಲಿ ನಾನು ಈ ತರ ನಿಮ್ಗೆ ಸಮ್ಮರಿಯನ್ನ ಕೊಡ್ತೇನೆ ಸ್ನೇಹಿತರೆ. ಬಹಳ ಬಹಳ ಇಂಪಾರ್ಟೆಂಟ್ ಸ್ಲೈಡ್ ಇದು. ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ, ಸಾಧ್ಯವಾದ್ರೆ ಒಂದು ನೋಟ್ ಬುಕ್ ಅಲ್ಲಿ ಬರೆದಿಟ್ಕೊಂಡು ಅವಾಗವಾಗ ರಿವಿಷನ್ ಮಾಡಿ ಸ್ನೇಹಿತರೆ. ಸ್ನೇಹಿತರೆ, ನೆನ್ಪಿಡಿ, ಇಂಗ್ಲಿಷ್ ಕಲಿಬೇಕು ಅಂತಂದ್ರೆ ನೀವು ರಿವಿಷನ್ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ಬೇಕು. ರಿವಿಷನ್ ಅಂದ್ರೆ ಏನು? ಪದೇ ಪದೇ ಓದೋದು, ಪದೇ ಪದೇ ಬರೆಯೋದು, ಪದೇ ಪದೇ ಕೇಳೋದು ಅಲ್ವಾ? ನಾವ್ ಯಾವ್ದನ್ನ ಪದೇ ಪದೇ ಮಾಡ್ತೀವೋ ಸ್ನೇಹಿತರೆ, ಅದೇ ನಿಜವಾದ ಕಲಿಕೆ. ಒಂದ್ಸಲ ಈ ವಿಡಿಯೋನ ನೋಡ್ಬಿಟ್ಟು ಸೈಡ್ಗೆ ಇಟ್ಬಿಟ್ರೆ ಇಂಗ್ಲಿಷ್ ಬರಲ್ಲ. ಒಂದ್ಸಲ ಈಗ ನಾ ಹೇಳಿದ್ದನ್ನ ಕೇಳಿಸ್ಕೊಂಡು ಸೈಡ್ಗೆ ಇಟ್ಬಿಟ್ರೆ ನಿಮ್ಗೆ ಇಂಗ್ಲಿಷ್ ಬರಲ್ಲ. ಸ್ನೇಹಿತರೆ, ಇಂಗ್ಲಿಷ್ ಬರಬೇಕು ಅಂತಂದ್ರೆ ಸ್ಕ್ರೀನ್ ಶಾಟ್ ತಗೋಬೇಕು, ಇಲ್ಲಾಂತಂದ್ರೆ ಈ ವಿಡಿಯೋನ ಒಂದು 3-4 ಸಲ ನೋಡ್ಬೇಕು. ಯಾವ್ದಾದ್ರು ಒಂದು ನೋಟ್ ಬುಕ್ ಅಲ್ಲಿ ನಾ ಹೇಳ್ಕೊಡೋದನ್ನೆಲ್ಲ ನೀವು ಬರ್ಕೋಬೇಕು. ಅವಾಗವಾಗ ಪದೇ ಪದೇ ಗ್ಲಾನ್ಸ್ ಅನ್ನ ಮಾಡ್ಬೇಕು ಸ್ನೇಹಿತರೆ, ರಿವಿಷನ್ ಅನ್ನ ಮಾಡ್ಬೇಕು. ಮತ್ತೆ ಮುಖ್ಯವಾಗಿ ಯಾರ ಜೊತೆನಾದ್ರೂ ಇದನ್ನ ಬಳಸೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಆಗ್ಲೇ ಇಂಗ್ಲಿಷು ನಿಮಗೆ ಬರೋದು ಸ್ನೇಹಿತರೆ. ಸ್ನೇಹಿತರೆ, ನಿಮಗೆ ಪ್ರಶ್ನೆ, ಕತ್ತೆಯ ಕರ್ಕಶ ಧ್ವನಿಗೆ, ನಾನಾಗ್ಲೇ ಹೇಳಿದೆ ನೆನ್ಪಿಡಿ ಈ ಪದವನ್ನ ಅಂತ, ಕತ್ತೆಯ ಕರ್ಕಶ ಧ್ವನಿಗೆ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ ಸ್ನೇಹಿತರೆ? ಕಾಮೆಂಟ್ ಮಾಡಿ, ನಾನು ನಿಮ್ಮ ಕಾಮೆಂಟ್ ಅನ್ನ ಖಂಡಿತ ಚೆಕ್ ಮಾಡ್ತೇನೆ. ಓಕೆ, ತಪ್ಪಾದ್ರೂ ಪರವಾಗಿಲ್ಲ, ಕಾಮೆಂಟ್ ಮಾಡಿ. ಸಾಧ್ಯವಾದ್ರೆ ಸ್ನೇಹಿತರೆ, ನಿಮ್ಮದೇ ಒಂದು ವಾಕ್ಯವನ್ನ, ನಿಮ್ಮದೇ ಒಂದು ಎಕ್ಸಾಂಪಲ್ ಅನ್ನ ರಚಿಸಿ. ಸ್ನೇಹಿತರೆ, ನೆನ್ಪಿಡಿ, ಇಂಗ್ಲಿಷ್ ಪದಗಳು ನಿಮ್ ತಲೆ ಒಳಗಡೆ ಹೋಗ್ಬೇಕು ಅಂತಂದ್ರೆ ನಿಮ್ಮದೇ ಉದಾಹರಣೆಗಳನ್ನ, ನಿಮ್ಮದೇ ವಾಕ್ಯಗಳನ್ನ ರಚಿಸಿ ಕಾಮೆಂಟ್ ಅಲ್ಲಿ ಹಾಕ್ಬೇಕು. ನಿಮ್ಮದೇ ವಾಕ್ಯಗಳನ್ನ ರಚಿಸಿ ನಿಮ್ಮ ಬುಕ್ ಅಲ್ಲಿ ಬರೀಬೇಕು. ಇಲ್ಲಿ ಮೇನ್ ವರ್ಡು ನಿಮ್ಮದೇ. ನಿಮ್ಮದೇ ವಾಕ್ಯಗಳನ್ನ, ನಿಮ್ಮದೇ ಉದಾಹರಣೆಗಳನ್ನ ನೀವು ಬರೆದಾಗ ಸ್ನೇಹಿತರೆ, ನಿಮ್ಮ ಬ್ರೈನ್ಗೆ, ನಿಮ್ಮ ಮೆದುಳಿಗೆ ಕೆಲಸ ಕೊಡ್ತೀರಾ. ಅರ್ಥ ಆಗ್ತಿದ್ಯಾ? ಮೆದುಳಿಗೆ ಹೆಚ್ಚು ಹೆಚ್ಚು ಕೆಲಸ ಯಾರು ಕೊಡ್ತಾರೋ ಅವ್ರಿಗೆ ಇಂಗ್ಲಿಷ್ ಬೇಗ ಬರುತ್ತೆ ಸ್ನೇಹಿತರೆ. ಸೊ ಕತ್ತೆಯ ಕರ್ಕಶ ಧ್ವನಿಗೆ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ, ಇದನ್ನ ನಿಮ್ಮದೇ ಒಂದು ವಾಕ್ಯದಲ್ಲಿ ಬಳಸಿ ಕಾಮೆಂಟ್ ಅಲ್ಲಿ ಹಾಕಿ. ಖಂಡಿತ ನಿಮ್ಮ ಕಾಮೆಂಟ್ಸ್ ನ ನಾನು ಚೆಕ್ ಮಾಡಿ ರಿಪ್ಲೈ ಮಾಡ್ತೇನೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಕತೆ 3 ಅಂದ್ರೆ ದ ಫಾರ್ಮರ್ ಅಂಡ್ ದ ಕ್ರೇನ್, ರೈತ ಮತ್ತೆ ಒಂದು ಕೊಕ್ಕರೆಯ ಕಥೆಯೊಂದಿಗೆ, 3ನೇ ಕಥೆಯೊಂದಿಗೆ ನಾ ಬರ್ತೇನೆ. ಆ ಕಥೆಯ ಮೂಲಕ ನಿಮಗೆ ಉಪಯುಕ್ತ ಇಂಗ್ಲಿಷ್ ವಾಕ್ಯಗಳನ್ನ, ಉಪಯುಕ್ತ ಇಂಗ್ಲಿಷ್ ಶಬ್ದಕೋಶವನ್ನ ಈ ರೀತಿ ನಿಮ್ಗೆ ಹೇಳ್ಕೊಡ್ತೇನೆ ಅಂತ ಹೇಳ್ತಾ ಸ್ನೇಹಿತರೆ, ಧನ್ಯವಾದಗಳು.